ಸಾಲ ತೊಗೊಂಡಿನ್ರಿ ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕು ಮತ್ತು ಇದು ಸಾಲ ತೊಗೊಂಡಿದ್ದಕ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ 8 ಲಕ್ಷಕ್ಕೆ ಒಂದು ಸಬ್ಸಿಡಿ 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅನ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತಿದ್ರು ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ಹೇಳ್ತಾ ಸಾಲ ತೆಗೆದು ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀ ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಹಾಕ್ಬೇಕಂತ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರೆ ಹೇಳ್ತಾರೆ ರೀ ಮ್ಯಾಗ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಈಗ 1 ವರ್ಷ ಆಯ್ತು ರೀ. ಅವ್ರು 2 ವರ್ಷ ಅಂತಾರೆ. ನಾವು 2 ವರ್ಷ ಅನ್ನೋದಿಲ್ಲ ನಾವು ಒಂದು ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರೆ. ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಹೆಸರು ನನಗೂ ಗೊತ್ತಿರಿ. ನಾವು ಹೆಬ್ಬಟ್ಟು ಅದೇವ್ರಿ. ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ. ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ ಯಾವುದೋ ಕ್ಯಾನ್ರಾ ಯಾವುದೋ ಬ್ಯಾಂಕ್ ಅದು ಅಪ್ಪಸ್ ಬ್ಯಾಂಕ್ ಅಂತ ಅವ್ರು ಅನ್ಲೇರಿ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು. 5 ಲಕ್ಷ ತೊಗೊಂಡ್ರಿ ಎಷ್ಟು ಜಾಸ್ತಿ ಆಗೈತ್ರಿ ನಿಮ್ಗೆ ಈಗ ತುಂಬ 9,000 ಚಿಲ್ಲರ 20 ರೂಪಾಯಿ ತುಂಬೋದೈತ್ರಿ. ಮತ್ತು 10 ತಾರೀಕು ತೆಪ್ತಂದ್ರೆ 10,000 ರೂಪಾಯಿ ತುಂಬಬೇಕು. ಈಗ ಕ್ಲೋಸ್ 7 ಲಕ್ಷದ ಚಿಲ್ಲರ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ ಅವ್ರು. ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಿಲ್ಲ ಇಲ್ಲ ಅನ್ನತಾರ ಅವ್ರು. ಮತ್ತು 5 ಲಕ್ಷ ಈ 3.5 ಕಟ್ಟಿದ್ದೇನೆ ರೀ. ಈಗ 3.5 ಲಕ್ಷ ರೂಪಾಯಿ ಅವ್ರು ಯಾರೋ ಬ್ಯಾಂಕ್ನವ್ರು ಒಂದು 5-6 ಮಂದಿ ಬಂದಿರೋರು ಅವ್ರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ 1 ತಿಂಗಳು ಆಯ್ತು ರೀ. 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು. ಸಿದ್ರಿಂಗ್ ಆಗೈತೆ ಅದು. ಮತ್ತು ನನಗೂ ಆರಾಮಿರಕ್ಕಿಲ್ಲ. ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ. ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ. ಅದು ಸೈಲಿಗೆ ಹೊಡೆದು ಅದ್ರಾಗ ಒಂದೊಂದು ದವಾಖಾನೆ ಐತೆ ಒಬ್ಬದಿಲ್ಲ ಅಂತ ನಂಗೆ ತೆಗೆದಿತ್ತು. ದಂಧೆಗೂ ಬಂದಾಗೈತೆ ರೀ ಕೆಲಸ ಅಂದ್ರೆ ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯೊಳಗೂ ಕರೆಂಟ್ ಇಲ್ಲ. ದೀಪ ಹಚ್ಚಿ ಬಾಯ ಮಾಡತ್ತಿಲ್ಲ ರೀ ಸರ್. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದವ್ರನ್ನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ ಶಗನ ತಿಂತೇರಿ ಅದನ್ನು ತಿಂತೇರಿ ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಏರ್ಕೊಂಡ್ ಬರ್ತಾರ್ರಿ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡ್ಸೋದು ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮ್ಗೆ. ಹೊರಗೆ ಐತ್ರಿ. ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರ್ರಿ. ಹಾಂ ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನಾನು ಬಾಗಿಲನ್ನ ಹಾಕಿ ಬಿಟ್ಟಾರಿ. ಚಾವಿ ನಾನು ಲಾಕ್ ಮಾಡ್ಯಾರಿ. ಏನು ಟೈಮ್ ಅದು ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದವ್ರು ನಾನು ಸಾಮಾನು ತೆಗೆದು ಹೋಗೋದು ಚಾವಿ ಹಾಕಿಬಿಟ್ಟಾರ್ರಿ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ ರೀ. ಬಂದಾರ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದನ್ನು ಮಾಡಿ ತಿನ್ನೋದು ಹೇಳ್ರಿ. ಈಗ ಹಾಂ ಪೊಲೀಸರು 5 ಜನ ಬಂದಿದ್ದರು ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ರಿ. ಬೆಳಗಿಂತ್ರ ಊಟ ಇಲ್ಲ ಏನಿಲ್ಲ ರೀ. ಬಾಣಂತಿಗಿಲ್ಲ ಮಕ್ಕಳಿಗಿಲ್ಲ ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಪೂರಾ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬೇಕ್ರಿ ಸರ್. ಅವ್ರಿಗೆ ಆರಾಮಿಲ್ರಿ. ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ. ಹೊಲಸು ಬೈತಾರ್ರಿ ಬಂದ್ ಕೇಸು. ಹಾಂ ರೀ. ಹೆಸರು ಸುವರ್ಣ ಗಣಪತಿ ಲೋಹಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.